ಹಾಯ್ ಹಲೋ ಸ್ನೇಹಿತರೆ, ಇವರು ಜ್ಯೋತಿ ಅಂತ ಎತ್ತರ ತಕ್ಕಂತೆ ದೇಹ ಹೊಂದಿದ್ದಾರೆ. ಆದರೆ ಬೆನ್ನಿನ ಕೆಳಗಿನ ಭಾಗ ತುಂಬ ದಪ್ಪ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಜೊತೆಗೆ ಇರಲ್ಲ. ಸೊ ಹಾಗಾಗಿ ಹೃದಯದ ಭಾಗ ಚೆನ್ನಾಗಿ ಚೀಪಿಸಿಕೊಂಡು ಮಾಡಿಸಿಕೊಳ್ಳುವಂಥ ಒಂದು ಬಯಕೆ ಜ್ಯೋತಿ ಅವಳಿಗೆ ಇರುತ್ತೆ. ಸೊ ಈ ಒಂದು ಆಸೆ ಈಡೇರಿಸಿಕೊಳ್ಳಲು 90,000 ರೂಪಾಯಿವರೆಗೂ ಖರ್ಚು ಮಾಡಲು ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಈಕೆ ಹತ್ತಿರ ಮಹೀಂದ್ರ MM 540 1980s ಅಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಜೀಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಪ್ ನಿಮಗೆ ಫ್ರೀಯಾಗಿ ಕೊಡೋದಾಗಿ ಕೂಡ ಭರವಸೆ ತಿಳಿಸಿದ್ದಾರೆ. ಆ್ಯಂಡ್ ಮೊದಲು 2 ಬಾಲ್ ಚೆನ್ನಾಗಿ ಹಿಚ್ಕಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡುವ ಮುಂಚೆ 2 ಕೈಯಿಂದ ಚೆನ್ನಾಗಿ ಬಾಲ್ ಪ್ರೆಸ್ ಮಾಡಬೇಕು. ಮಹಿಳೆಯ ದೇಹ ಬಿಸಿ ಆಗೋದಕ್ಕೆ ಶುರುವಾಗುತ್ತದೆ. ನೀವು ಬಾಲ್ ಹಿಚ್ಕೋದಕ್ಕೆ ಶುರು ಮಾಡಿದರೆ ಮಹಿಳೆಯ ದೇಹ ಆಟೋಮೆಟಿಕ್ ಆಗಿ ಬಿಸಿ ಆಗೋದಕ್ಕೆ ಶುರುವಾಗುತ್ತದೆ ಎಂದು ಹೇಳಿದ್ದಾರೆ. ಇದರಿಂದ ಯಾವುದೇ ಮಹಿಳೆಗೆ ಜೋರಾಗಿ ಮಾಡಿಸಿಕೊಳ್ಳುವಂಥ ಒಂದು ಆಸೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಈಕೆಯ ಕೆಳಗಿನ ಅಂಗದಿಂದ ಸ್ವಲ್ಪ ನೀರು ಕೂಡ ಸೋರಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಮಾಡಿಸಿಕೊಳ್ಳುವ ಮುಂಚೆ 2 ಬಾಲ್ ಹೆಚ್ಚಿಕಿದರೆ ಇನ್ನಷ್ಟು ಮಜಾ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಯೋಚನೆ ನೋಡಿ ಈ ರೀತಿಯಾಗಿರುತ್ತೆ. ರಾತ್ರಿ ಸಮಯದಲ್ಲಿ ಗೂಟದ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬೆರಳು ಒತ್ತಿಕೊಂಡು ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಒಂದು ವೇಳೆ ನಿಜವಾದ ಗೂಟ ಒಳಗೆ ನುಗ್ಗಿಸಿಕೊಂಡರೆ ಈ ಒಂದು ಸುಖ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಎಂದು ಹೇಳಿದ್ದಾರೆ. ರಾತ್ರಿ ಸಮಯದಲ್ಲಿ ಗೂಟದ ಬಗ್ಗೆ ಚಿಂತೆ ಮಾಡುತ್ತಾ ಬೆರಳು ಒತ್ತಿಕೊಳ್ಳುವಂಥ ಒಂದು ಕೆಲಸ ಮಾಡುತ್ತಿದ್ದಾಳೆ. ಸೊ ಇವಾಗ ನಿಜವಾದ ಗೂಟದ ಸುಖ ನೋಡುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. 90,000 ರೂಪಾಯಿ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಮೆಂಟ್ ಮಾಡಿ ಖಂಡಿತ ಸಂಪರ್ಕಿಸುತ್ತಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಮಹೀಂದ್ರ MM 540 ಜೀಪ್ ಆಗಿರುತ್ತೆ. ಈ ಒಂದು ಜೀಪ್ ನಿಮಗೆ ಕೊಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ತುಂಬ ಒಂದು ಹಳೆ ಜೀಪ್ ಆಗಿರುತ್ತೆ. 1980s ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಜೀಪಲ್ಲಿ 2.1 ಲೀಟರ್ ಪ್ಯಾಜೋ XT P4.90 ಡೀಸೆಲ್ ಇಂಜಿನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು ಅರೌಂಡ್ 62 BHP ಎಂದು ಮಾಹಿತಿ ತಿಳಿಸಿದ್ದಾರೆ. ಅದೇ ರೀತಿ ಟ್ಯೂರಿಕೋ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 140 Nm ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಸ್ನೇಹಿತರೆ 4 ರಿಂದ 5 ಗೇರ್ ಬಾಕ್ಸ್ಗಳು ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ಗಂಟೆಗೆ 100 ಕಿಲೋಮೀಟರ್ ರನ್ ಆಗುತ್ತೆ. ಆ್ಯಂಡ್ ಮೈಲೇಜ್ 1 ಲೀಟರ್ ಡೀಸೆಲಲ್ಲಿ 14 ಕಿಲೋಮೀಟರ್ ವರೆಗೆ ಒಂದು ಎವರೇಜ್ ಕೊಡೋದಕ್ಕೆ ಮಾಹಿತಿ ತಿಳಿಸಿದ್ದಾರೆ. ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಒಟ್ಟು 5 ರಿಂದ 7 ಜನ ಈ ಒಂದು ಜೀಪಲ್ಲಿ ಕುಳಿತುಕೊಳ್ಬೋದು. ಆ್ಯಂಡ್ ಬಾಡಿ ಟೈಪ್ ಬಂದ್ಬಿಟ್ಟು ಓಪನ್ ಟಾಪ್ ಆ್ಯಂಡ್ ಹಾಟ್ ಟಾಪ್ ಆಪ್ಷನ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ತುಂಬ ಹಳೆ ಜೀಪ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರದ ಪವರ್ ಸ್ಟೇರಿಂಗ್ ಇರೋದಿಲ್ಲ. ಸೊ ಬೇಗ ಈ ಒಂದು ಜೀಪ್ ಟರ್ನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ನೇಹಿತರೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಅದರ ಜೊತೆಗೆ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಈ ಒಂದು ಜೀಪ್ ತುಂಬಾನೇ ಓಪನ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಜೀಪಲ್ಲಿ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಆ್ಯಕ್ಚುಲಿ ಸ್ನೇಹಿತರೆ ಅದಕ್ಕೆ ಈ ಜೀಪ್ ತಾವು ಸೇಲ್ ಮಾಡಲು ಕೂಡ ಇಷ್ಟಪಡುತ್ತಿದ್ದಾರೆ. ಸೊ ನಿಮಗೆ ಬೇಕಾದರೆ ಫ್ರೀಯಾಗಿ ಕೊಡ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ.